ಈಗ ಒಂದ್ಸಲ ಬೈಫರ್ಕೇಟ್ ಮಾಡ್ಬೋಣ, ಯಾವ್ದು ಹಿಂದೂ ಹೌದು ಯಾವ್ದು ಹಿಂದೂ ಅಲ್ಲ ಅಂತ. ರಾಮ ಹಿಂದೂ ಹೌದು ಅಲ್ವ? ನೋಡಿ ಅಜಿತ್ ಅವರೇ, ನೀವು ನನಗೆ ಪ್ರಶ್ನೆ ಮಾಡೋದು ನಿಮ್ಗೆ ಸರಳವಾಗಿ ಹೇಳ್ತೀನಿ, ಒಂದ್ಸಲ ಕ್ಲಾರಿಟಿ ಸಿಕ್ಬಿಡಿ. ಈಗ ಭೂತಾರಾಧನೆಯನ್ನು ಕಾಂತಾರದಲ್ಲಿ ತೋರಿಸಿದ್ರು ಅದು ಹಿಂದೂ ಅಲ್ಲ ಅನ್ನೋದಾದ್ರೆ ರಾಮ ಹಿಂದೂ ಹೌದು ಅಲ್ವ? ಅಜಿತ್ ಅವರೇ, ನಾನು ಇವಾಗ ಹಿಂದೂ ಹೌದು. ನಿಮ್ಮ ಪ್ರಶ್ನೆಗೆ ನಾನು ನಮ್ಮ ಊರಲ್ಲಿ ಕಾಳಮ್ಮ ಅಂತ ಒಂದು ದೇವರಿದೆ, ಅದು ಹಿಂದೂ ಹೌದು ಅಲ್ವೋ? ಅದೇನು ಪೂಜೆ ಅಂತ ಬಾಬಿಟ್ಟು ಹೇಳಯ್ಯ. ಇಟ್ಸ್ ಅ ಗುಡ್ ಕ್ವಶನ್, ಇಟ್ಸ್ ಅ ವೆರಿ ಗುಡ್ ಕ್ವಶನ್. ಹಿಂದೂ ಅನ್ನೋದು ಪ್ರಾಪರ್ ಆಗಿ ವ್ಯಾಖ್ಯಾನಿಸಿಲ್ಲ ಅನ್ನೋ ಕಾರಣಕ್ಕೆ ಈ ಹಿಂದೂ ಪದ ಅನ್ನೋದು ಬೇರೆ ಬೇರೆ ರೀತಿಯಲ್ಲಿ ರೂಪರೇಷೆಗಳು ತಗೋತಾ ಇದೆ. ನಮ್ಮ ಸಿದ್ಧಾಂತ, ನಮ್ಮ ಅರ್ಥ, ನಮ್ಮ ಓದತಕ್ಕಂತೆ ಹಿಂದುತ್ವ ಇಸ್ ಆಲ್ಸೋ ನಾಟ್ ಹಿಂದೂ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಹಿಂದುತ್ವ ಏನು 100 ವರ್ಷದ ಸಾವರ್ಕರು ಶುರು ಮಾಡಿರೋ ಒಂದು 23ರಲ್ಲಿ ಬರೆದಿರೋ 1923ರಲ್ಲಿ ಅವರ ಒಂದು ಸಿದ್ಧಾಂತ, ಹಿಂದೂ ನಾವೆಲ್ಲರೂ ಒಂದು ಅಂತ ಚತುರ್ವರ್ಣದ ಹೊಳಗಿರೋ ದಲಿತರ ಆದಿವಾಸಿಗೆ ಒಳಗೆ ತಗೊಂಡು ಮುಸಲ್ಮಾನರ ಮೇಲೆ ಅಸ್ತ್ರ ಬಡ್ದು ಕ್ರೈಸ್ತರ ಮೇಲೆ ಅಸ್ತ್ರ ಬಳಸ್ತಾ ಇದ್ದಾರಲ್ಲ, ಅದು ಒಂದು ರೀತಿ ಹೆಡ್ಗೇವರ್ ಗೋಲ್ವಾರ್ಕರ್, ದಿಯೋರಸ್, ಉಪಾಧ್ಯಾಯ ಇವ್ರದೆಲ್ಲ ಬರವಣಿಗೆ, ಇದೆಲ್ಲ ಒಂದು ರೀತಿ. ಮತ್ತು ಅವ್ರಿಗೂ ಕೂಡ ಇದೆಲ್ಲ ಒಂದು ರೀತಿ ಪ್ರತ್ಯೇಕವಾದ ಧರ್ಮ ಅಂತ ನಿಂತ್ಕೊಂಡ್ರೆ ಹಿಂದುತ್ವ, ಅದಕ್ಕೆ ನಾನು ಬೆಂಬಲಿಸ್ತೀನಿ. ಡಿಫ್ರೆಂಟ್ ಐಡಿಯಾಲಜಿ. ಹಿಂದೂ ಅನ್ನೋ ಸೈದ್ಧಾಂತಿಕವಾಗಿ ನಾವು ಹೆಂಗೆ ನೋಡ್ತೀವಿ, ಇದು ಒಂದು ಕಮಿಟಿ ಮಾಡಿ ಡಿಸೈಡ್ ಮಾಡಬೇಕು. ಹಿಂದೂ ಅನ್ನೋದು ಅದು ವೈದಿಕ ಪರಂಪರೆ, ವೇದಗಳು, ಅದರಲ್ಲಿರೋ ಉಪನಿಷತ್ಸು, ಉಪಾಸನಗಳು, ಸಮಿತಾಗಳು, ಅರಣ್ಯಕಗಳು, ಇದೆಲ್ಲ ಒಂದು ರೀತಿ, ಅದೆಲ್ಲ ಒಂದು ರೀತಿ ಹಿಂದೂ ಧರ್ಮನೇ. ಅದು ಒಂದು ವೈದಿಕ ಪರಂಪರೆ, ವರ್ಣಾಶ್ರಮ ಬ್ರಾಹ್ಮಣ್ಯದ ಧರ್ಮ, ಚತುರ್ವರ್ಣ ಧರ್ಮ. ಕಾಳಮ್ಮ ಇವಾಗ ಎಲ್ಲಮ್ಮ, ಮತ್ತೆ ಮಾರಮ್ಮ, ಮತ್ತೆ ನಮ್ಮ ಇದು ಈ ಒಂದು ರೀತಿ ಕುಲದೇವತೆಗಳು ಅಥವಾ ಏನ್ ಹೇಳ್ತಾರೆ ಗ್ರಾಮ ದೇವತೆ ಅಂತ ಏನ್ ಸಿದ್ಧಲಿಂಗ ಏನೋ ಬರೀತಾರೆ ಹೆಸರಿನಲ್ಲಿ, ಇವೆಲ್ಲ ಅವೈದಿಕ ಪರಂಪರೆ. ಅವೈದಿಕ ಆಯ್ತು. ಆಮೇಲೆ ರಾಮ ಏನು? ವಿಷ್ಣು ಅನ್ನೋದು ಇವಾಗ ನಾನು ನಿಮಗೆ ಪ್ರತಿಯೊಂದು ಹೇಳೋಕ್ಕೆ ಇವಾಗ ಒಂದು ತನಿಖೆ ಆಗಬೇಕು, ಒಂದು ತನಿಖೆ ಅನ್ನೋಕ್ಕಿಂತ ಒಂದು ಕಮಿಟಿ ಆಗಬೇಕು. ಬಟ್ ನಾನು ರಾಮ ವಿಷ್ಣು ಅನ್ನೋದು ಒಂದು ವೈದಿಕ ಪರಂಪರೆಯ ದೇವರು. ಆದ್ರೆ ಶಿವ ಅನ್ನೋದು ವೈದಿಕತೆಗಿಂತ ಮುಂಚೆ ಬರೋ ದೇವರು, ಅವೈದಿಕ ಮುಂಚಿತವ ಬರೋದು. ಹೌದು, ಅವೈದಿಕ. ಹನುಮಂತ ಏನು? ಅಜಿತ್ ಅವರೇ, ನೀವು ಇದನ್ನ ಇವಾಗ ನಾನು ಹನುಮಂತ ಈಗ ನನ್ನ ಇಷ್ಟ ದೇವತೆ, ನಾನು ಪೂಜೆ ಮಾಡುವಂಥದ್ದು ರಾಮ. ಇವಾಗ ಹನುಮಂತ ಯಾರು? ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಒಂದ್ ಹೇಳ್ತೀನಿ ಅಜಿತ್, ರಾಮಾಯಣಗಳು 300 ರಾಮಾಯಣಗಳಿದಾವೆ. 300 ರಾಮಾಯಣಗಳಲ್ಲಿ ಪ್ರತಿ ಒಂದು ರಾಮಾಯಣ ಬೇರೆ ಬೇರೆ ಬರ್ದಿದ್ದಾರೆ. ಅಂದ್ರೆ ಚೇತನ್, ನೀವು 4ನೇ ಪ್ರಶ್ನೆಗೆ 5ನೇ ಉತ್ತರ ಕೊಟ್ಟರೆ ಮಾರ್ಕ್ಸ್. ಅಜಿತ್ ಅವರೇ, ನೀವಿಷ್ಟೆಲ್ಲ ಮಾತಾಡ್ತಿದ್ದೀರಲ್ಲ, ಕಲಾಸಿಪಾಳ್ಯದ ಬಗ್ಗೆ ನಿಮ್ಗೇನ್ ಗೊತ್ತು? ರಾಮನು ಹನುಮಂತ ಅಂತ ನೀವು ಹೇಳ್ತಾ ಇದ್ದೀರಿ, ನಾನು ಒಂದು ಪಾಯಿಂಟ್ ಹೇಳ್ತೀನಿ. 300 ರಾಮಾಯಣ ಅಂತ ಒಂದು ಎಸ್ಸೆ ಬರ್ದಿರೋ ಬಹಳ ವಿಚಾರವಂತರು ಬರ್ದಿದ್ರೆ, ಅದನ್ನ ಡೆಲ್ಲಿ ಯೂನಿವರ್ಸಿಟಿಯಿಂದ ಬ್ಯಾನ್ ಮಾಡಿದ್ರು, ಯಾಕಂದ್ರೆ ಜಾಗೃತಿ ಬರುತ್ತದೆ. ರಾಮ ಅನ್ನೋದು ಕೂಡ ಸಾವರ್ಕರ್ ಹೇಳೋ ಕಾನ್ಕರಿಂಗ್ ಧ್ವಂಸ ಮಾಡೋ ರಾಮ ಬೇಡ, ಗಾಂಧಿ ಹೇಳೋ ರಾಮರಾಜ್ಯದಲ್ಲಿ ಸೌಮ್ಯಪರ ರಾಮ ಬೇರೆ. ಯಾಕ್ರೋ ನೀವು ಇಂಡಿಯನ್ಸು ಮುಂದೆ ಬನ್ನಿ ಅಂದ್ರೆ ಹಿಂದಕ್ಕೆ ಹೋಗ್ತೀರಿ? ಯಾಕ್ರೋ